ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು 11 ಮತ್ತು 12 ಜೂನ್ 2024ರ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡೋಣ. ಇಲ್ಲಿ ಮೊದಲನೆಯ ಪ್ರಶ್ನೆ, ಸಿಕ್ಕಿಂನ ನೂತನ ಮುಖ್ಯಮಂತ್ರಿಯಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಬಿ, ಪ್ರೇಮ್ ಸಿಂಗ್ ತಮಾಂಗ್ ಅವರು ಸ್ವೀಕರಿಸಿರುತ್ತಾರೆ. ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಅಥವಾ SKMನ ಮುಖ್ಯಸ್ಥ ಆಗಿರುವ ಪ್ರೇಮ್ ಸಿಂಗ್ ತಮಾಂಗ್ ಅವರು ಸಿಕ್ಕಿಂ ರಾಜ್ಯದ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿರುತ್ತಾರೆ. ಇಲ್ಲಿ ಇವರಿಗೆ ಪ್ರಮಾಣ ವಚನವನ್ನು ಸಿಕ್ಕಿಂನ ರಾಜ್ಯಪಾಲರಾದ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ಬೋಧಿಸಿರುತ್ತಾರೆ. ಈ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾದ ಮುಖ್ಯಸ್ಥರಾದ ಪ್ರೇಮ್ ಸಿಂಗ್ ತಮಾಂಗ್ ಅವರು ಇಲ್ಲಿ 32 ಸ್ಥಾನಗಳ ಪೈಕಿ 31 ಸ್ಥಾನಗಳನ್ನು ಪಡೆಯುವ ಮೂಲಕ ಇಲ್ಲಿ ಅಧಿಕಾರವನ್ನು ಪಡೆದುಕೊಂಡಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ, ಅಂತಾರಾಷ್ಟ್ರೀಯ ಆರ್ಕೈವ್ಸ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಎ, ಜೂನ್ 9ರಂದು ಅಂತಾರಾಷ್ಟ್ರೀಯ ಆರ್ಕೈವ್ಸ್ ದಿನವನ್ನು ಆಚರಿಸಲಾಗುತ್ತದೆ. ಈ ಆರ್ಕೈವ್ಸ್ ದಿನದ ಉದ್ದೇಶ ಏನೆಂದರೆ, ಇದನ್ನು ದಾಖಲೆಗಳು ಮತ್ತು ಆರ್ಕೈವ್ಸ್ಗಳ ಮಹತ್ವದ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಹಾಗೆಯೇ ಜೂನ್ 9ರಂದು ವಿಶ್ವ ಮಾನ್ಯತೆ ದಿನವನ್ನು ಕೂಡ ಆಚರಿಸಲಾಗುತ್ತದೆ. ಇದರ 2024ರ ಥೀಮ್ ಏನಾಗಿರುತ್ತದೆ ಅಂದರೆ ಎಂಪವರಿಂಗ್ ಟುಮಾರೋ ಆ್ಯಂಡ್ ಶೇಪಿಂಗ್ ದಿ ಫ್ಯೂಚರ್ ಎನ್ನುವುದು 2024ರ ಥೀಮ್ ಆಗಿರುತ್ತದೆ. ಹಾಗೆಯೇ ಈ ವಿಶ್ವ ಮಾನ್ಯತೆ ದಿನವನ್ನು ಆಚರಿಸುವ ಉದ್ದೇಶ ಏನಾಗಿರುತ್ತದೆ ಅಂದರೆ ವ್ಯಾಪಾರವನ್ನು ಬೆಳೆಸುವುದು ಮತ್ತು ಪರಿಸರ, ಆರೋಗ್ಯ ಮತ್ತು ಸುರಕ್ಷತೆಯ ಕಾಳಜಿಗಳನ್ನು ಪರಿಹರಿಸುವಂತಹ ಉದ್ದೇಶಗಳನ್ನು ಪೂರೈಸಲಾಗುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ, ಅದಕ್ಕಿಂತ ಮುಂಚೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡಲು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ದ ಏಷ್ಯನ್ ಬ್ಯಾಂಕರ್ನಿಂದ ಏಷ್ಯಾ ಪೆಸಿಫಿಕ್ನಲ್ಲಿ ಬೆಸ್ಟ್ ಕಂಡಕ್ಟರ್ ಆಫ್ ದ ಬಿಸ್ನೆಸ್ ರೆಗ್ಯುಲೇಟರ್ ಅವಾರ್ಡ್ ಅನ್ನು ಅಥವಾ ಪ್ರಶಸ್ತಿಯನ್ನು ಯಾರು ಪಡೆದರು? ಸರಿಯಾದ ಉತ್ತರವು ಆಪ್ಷನ್ ಡಿ, ಸೆಬಿಯು ಪಡೆದುಕೊಂಡಿರುತ್ತದೆ. ಸೆಬಿ ಸಂಸ್ಥೆ ಬೆಸ್ಟ್ ಕಂಡಕ್ಟ್ ಆಫ್ ಬಿಸ್ನೆಸ್ ರೆಗ್ಯುಲೇಟರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಇಲ್ಲಿ ಈ ಸೆಬಿಗೆ ಬೆಸ್ಟ್ ಕಂಡಕ್ಟರ್ ಆಫ್ ಬಿಸ್ನೆಸ್ ರೆಗ್ಯುಲೇಟರ್ ಅವಾರ್ಡನ್ನು ಯಾಕೆ ನೀಡಿದ್ದಾರೆ ಅಂದರೆ, ಭಾರತದಲ್ಲಿ ಸೆಕ್ಯುರಿಟೀಸ್ ಮಾರುಕಟ್ಟೆ ಅಥವಾ ಸ್ಟಾಕ್ ಮಾರ್ಕೆಟ್ ಅಂತಲೂ ಹೇಳಬಹುದು, ಸೆಕ್ಯುರಿಟೀಸ್ ಮಾರುಕಟ್ಟೆಗಳಿಗೆ ನಿಯಂತ್ರಕ ಚೌಕಟ್ಟುಗಳನ್ನು ಹೆಚ್ಚಿಸುವಲ್ಲಿ ಸೆಬಿಯ ಮಹತ್ವದ ಪಾತ್ರವನ್ನು ಗುರುತಿಸುವುದರ ಮೂಲಕ ಇದಕ್ಕೆ ಈ ಅವಾರ್ಡನ್ನು ನೀಡಲಾಗಿದೆ. ಈ ಅವಾರ್ಡನ್ನು ಹಾಂಗ್ಕಾಂಗ್ನಲ್ಲಿ ನಡೆದ ಸಮಾರಂಭದಲ್ಲಿ ಸೆಬಿಯ ಪೂರ್ಣಾವಧಿ ಸದಸ್ಯರಾದ ಕಮಲೇಶ್ ಚಂದ್ರ ವಾಶಿ ಅವರು ಇದನ್ನು ಸ್ವೀಕರಿಸಿರುತ್ತಾರೆ. ಸೆಬಿಯ ಬಗ್ಗೆ ಮಾಹಿತಿ. ಸೆಬಿ ಫುಲ್ ಫಾರ್ಮ್ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಆಗಿರುತ್ತದೆ. ಇದನ್ನು 1992ರಲ್ಲಿ ಸ್ಥಾಪಿಸಲಾಯಿತು. ಇದರ ಹೆಡ್ ಕ್ವಾರ್ಟರ್ ಮುಂಬೈನಲ್ಲಿದೆ ಮತ್ತು ಇದರ ಮುಖ್ಯಸ್ಥರು ಮಧುಹಾರಿ ಪೂರಿ ಬುಚ್ ಆಗಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸತತ 3 ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಪ್ರಧಾನಿ ಮೋದಿ ಯಾರ ದಾಖಲೆಯನ್ನು ಸರಿಗಟ್ಟಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ನಿಮಗೆ ಗೊತ್ತೇ ಇರುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು 2024ರ ಸಾಲಿನಿಂದ 2029ರವರೆಗಿನ 5 ವರ್ಷಗಳವರೆಗೆ ಪ್ರಧಾನಮಂತ್ರಿಯಾಗುವ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಇದನ್ನು ಸ್ವೀಕರಿಸುವ ಮೂಲಕ ಪಂಡಿತ್ ಜವಾಹರ್ಲಾಲ್ ನೆಹರು ನಂತರ ಸತತ 3ನೇ ಬಾರಿಗೆ ಭಾರತದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ 2ನೇ ವ್ಯಕ್ತಿ ಇವರಾಗಿದ್ದಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಈ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಮಂತ್ರಿಮಂಡಲವನ್ನು ರಚಿಸಲಾಯಿತು. ಈ ಮಂತ್ರಿಮಂಡಲದಲ್ಲಿ 71 ಸದಸ್ಯರಿದ್ದಾರೆ. ಇದರಲ್ಲಿ 7 ಮಹಿಳೆಯರಾಗಿರುತ್ತಾರೆ ಮತ್ತು ಈ ಕ್ಯಾಬಿನೆಟ್ನಲ್ಲಿ ಸಚಿವರಾದ ಅತ್ಯಂತ ಕಿರಿಯ ವ್ಯಕ್ತಿ ಯಾರಾಗಿರುತ್ತಾರೆ ಅಂದರೆ ರಾಮ್ ಮೋಹನ್ ರೆಡ್ಡಿ ಆಗಿರುತ್ತಾರೆ. ಇವರು ತೆಲುಗು ದೇಶಂ ಪಕ್ಷದವರಾಗಿರುತ್ತಾರೆ. ಇವರ ವರ್ಷ 36 ವರ್ಷ ಆಗಿರುತ್ತದೆ. ಹಾಗೆಯೇ ಅತ್ಯಂತ ಹಿರಿಯ ವ್ಯಕ್ತಿ ಯಾರಾಗಿರುತ್ತಾರೆ ಅಂದರೆ ಜಿತನ್ ರಾಮ್ ಮಾಂಝಿ ಆಗಿರುತ್ತಾರೆ. ಇವರು ಬಿಹಾರದ ಮಾಜಿ ಮುಖ್ಯಮಂತ್ರಿಯಾಗಿರುತ್ತಾರೆ ಮತ್ತು ಹಿಂದೂಸ್ತಾನ್ ಮೋರ್ಚಾ ಪಕ್ಷದ ನಾಯಕರಾಗಿರುತ್ತಾರೆ ಮತ್ತು ಇವರ ವರ್ಷ 79 ವರ್ಷ ಆಗಿರುತ್ತದೆ. ಇಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಇದ್ದ ಕೆಲವು ಗಣ್ಯ ವ್ಯಕ್ತಿಗಳನ್ನು ನೋಡೋಣ. ಮಾಲ್ದೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಝಿಗಾ, ಶ್ರೀಲಂಕಾ ಅಧ್ಯಕ್ಷ ರಾನಿಲ್ ವಿಕ್ರಮಸಿಂಘೆ, ಶೇಖ್ ಹಸೀನಾ ಬಾಂಗ್ಲಾದೇಶದ ಅಧ್ಯಕ್ಷೆ, ತೇರಿಂಗ್ ತೋಬ್ಗೆ ಭೂತಾನ್ ದೇಶದ ಪ್ರಧಾನಿಯಾಗಿರುವವರು, ಮಾರಿಷಸ್ ಪ್ರಧಾನಿಯಾದ ಪ್ರವಿಂದ್ ಕುಮಾರ್ ಜುಗಾವತ್ ಅವರು ಬಂದಿದ್ದರು ಮತ್ತು ನೇಪಾಳದ ಪ್ರಧಾನಿಯಾದ ಪುಷ್ಪ ಕಮಲ್ ದಹಲ್ ಪ್ರಚಂಡ ಅವರು ಬಂದಿದ್ದರು ಮತ್ತು ಅಹ್ಮದ್ ಅಫೀಫ್ ಸೆಲೆಶ್ ದೇಶದ ಉಪಾಧ್ಯಕ್ಷರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ.
ಇತ್ತೀಚೆಗೆ ವಿಶ್ವಸಂಸ್ಥೆಯು ಯಾವ ದೇಶವನ್ನು ಕಪ್ಪು ಪಟ್ಟಿಗೆ ಸೇರಿಸಿದೆ? ಸರಿಯಾದ ಉತ್ತರವು ಆಪ್ಷನ್ ಸಿ, ಇಸ್ರೇಲ್ ದೇಶವನ್ನು. ಇದಕ್ಕೆ ಕಾರಣ ಏನಾಗಿರುತ್ತದೆ ಅಂದರೆ ಗಾಜಾ ಪಟ್ಟಿ ಅಥವಾ ಗಾಜಾ ಸಮುದಾಯದ ಮೇಲೆ ಇಸ್ರೇಲಿ ಮಿಲಿಟರಿಯ ನಿರಂತರ ದಾಳಿಯಲ್ಲಿ ಸಾವಿರಾರು ಪ್ಯಾಲೆಸ್ತೀನ್ ಮಕ್ಕಳು ಕೊಲ್ಲಲ್ಪಟ್ಟಿದ್ದಾರೆ ಅಥವಾ ಸಾವನ್ನಪ್ಪಿರುತ್ತಾರೆ. ಈ ಒಂದು ಕಾರಣಕ್ಕಾಗಿ ಇಸ್ರೇಲ್ ಅನ್ನು ವಿಶ್ವಸಂಸ್ಥೆಯು ಕಪ್ಪು ಪಟ್ಟಿಗೆ ಸೇರಿಸಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹೆಲ್ಬೋರ್ನ್ ನೆಕೋರಾ ಕಪ್ 2024ರಲ್ಲಿ ಎಟಿಪಿ ಚಾಲೆಂಜರ್ ಟೆನ್ನಿಸ್ ಪಂದ್ಯಾವಳಿಯಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದ ಭಾರತೀಯ ಯಾರು? ಸರಿಯಾದ ಉತ್ತರವು ಆಪ್ಷನ್ ಬಿ, ಸುಮಿತ್ ನಾಗ್ವಾಲ್ ಅವರು ಗೆದ್ದಿರುತ್ತಾರೆ. ಸುಮಿತ್ ನಾಗ್ವಾಲ್ ಅವರು ಜರ್ಮನಿಯಲ್ಲಿ ನಡೆದ ಹೆಲ್ಬೋರ್ನ್ ನೆಕೋರಾ ಕಪ್ 2024ರ ಎಟಿಪಿ ಚಾಲೆಂಜರ್ ಟೆನ್ನಿಸ್ ಪಂದ್ಯಾವಳಿಯಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದರು. ಸೊ ಇಲ್ಲಿ ಎಟಿಪಿ ಅಂದರೆ ಅಸೋಸಿಯೇಷನ್ ಆಫ್ ಟೆನ್ನಿಸ್ ಪ್ರೊಫೆಷನ್ಸ್ ಆಗಿರುತ್ತದೆ. ಈ ಪ್ರಶಸ್ತಿಯನ್ನು ಇಲ್ಲಿ ಗೆದ್ದಿರುತ್ತಾರೆ. ಯಾವ ಪ್ರಶಸ್ತಿ ಅಂತ ನೆನಪಿಟ್ಟುಕೊಳ್ಳಿ. ಹೆಲ್ಬೋರ್ನ್ ನೆಕೋರಾ ಕಪ್ 2024ರಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ. ಸೊ ಈ ಪ್ರಶಸ್ತಿಯನ್ನು ಇವರು 6ನೆಯ ಬಾರಿಗೆ ಪಡೆದುಕೊಂಡಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಹಾಗೆಯೇ 2024ರಲ್ಲಿ ಯಾರನ್ನು ಸೋಲಿಸುವ ಮುಖಾಂತರ ಈ ಪ್ರಶಸ್ತಿಯನ್ನು ಪಡೆದರು ಅಂದರೆ ಸ್ವಿಟ್ಜರ್ಲೆಂಡ್ನ ಅಲೆಕ್ಸಾಂಡರ್ ರಿಚ್ಚಾರ್ಡ್ ಅವರನ್ನು ಸೋಲಿಸುವ ಮುಖಾಂತರ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಮುಂದಿನ ಪ್ರಶ್ನೆ ನೋಡೋಣ. ನಾರ್ವೆ ಚೆಸ್ ಮಹಿಳಾ ಪಂದ್ಯಾವಳಿ 2024ರ ಮೊದಲ ಆವೃತ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಎ ಆಗಿರುತ್ತದೆ. ಜು ವೆನ್ಜು ಅವರು ಮೊದಲ ಆವೃತ್ತಿಯ ನಾರ್ವೆ ಚೆಸ್ ಮಹಿಳಾ ಪಂದ್ಯಾವಳಿಯನ್ನು ಗೆದ್ದಿರುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತದೆ. ಮೊದಲ ಬಾರಿಗೆ ಈ ಸ್ಪರ್ಧೆಯನ್ನು ಮಾಡಲಾಯಿತು, ನಾರ್ವೆ ಚೆಸ್ ಮಹಿಳಾ ಪಂದ್ಯಾವಳಿಯನ್ನು. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಹಾಗೆ ಈ ನಾರ್ವೆ ಚೆಸ್ ಪುರುಷರ ಪಂದ್ಯಾವಳಿ 2024ರಲ್ಲಿ ಯಾರು ವಿನ್ ಆದರು ಅಂದರೆ ಮ್ಯಾಗ್ನಸ್ ಕಾರ್ಲ್ಸನ್. ಇವರು ವಿಶ್ವದ ನಂಬರ್ 1 ಚೆಸ್ ಆಟಗಾರ ಆಗಿರುತ್ತಾರೆ. ಮ್ಯಾಗ್ನಸ್ ಕಾರ್ಲ್ಸನ್ ಇವರು ನಾರ್ವೆ ಚೆಸ್ ಪುರುಷರ ಪಂದ್ಯಾವಳಿಯಲ್ಲಿ 2024ರಲ್ಲಿ ವಿಜೇತರಾಗಿರುತ್ತಾರೆ. ಹಾಗೆಯೇ ಇಲ್ಲಿ ನಾರ್ವೆ ಚೆಸ್ ಪುರುಷರ ಪಂದ್ಯಾವಳಿಯಲ್ಲಿ 3ನೆಯ ಸ್ಥಾನವನ್ನು ಭಾರತದ ಪ್ರಜ್ಞಾನಂದ ರಮೇಶ್ ಬಾಬು ಅವರು ಪಡೆದುಕೊಂಡಿರುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಲೂಯಿಸ್ ವೆಲ್ಲೆಯಲ್ಲಿ ನಡೆದ ಅಲ್ಟಿಮೇಟ್ ಫೈಟಿಂಗ್ ಚಾಂಪಿಯನ್ಶಿಪ್ ಗೆದ್ದ ಮೊದಲ ಭಾರತೀಯ ಫೈಟರ್ ಯಾರು? ಸರಿಯಾದ ಉತ್ತರವು ಆಪ್ಷನ್ ಎ ಆಗಿರುತ್ತದೆ. ಪೂಜಾ ತೋಮರ್ ಆಗಿರುತ್ತಾರೆ. ಪೂಜಾ ತೋಮರ್ ಅವರು MMRನಲ್ಲಿ ಅಂದರೆ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ನಲ್ಲಿ ಅಲ್ಟಿಮೇಟ್ ಫೈಟಿಂಗ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಿರುತ್ತಾರೆ. ಇದು ಮೊದಲ ಭಾರತೀಯ ಆಗಿರುತ್ತಾರೆ, ಭಾರತದವರು ಆಗಿರುತ್ತಾರೆ ಈ ಅಲ್ಟಿಮೇಟ್ ಫೈಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ವಿಜೇತರಾದವರು. ಹಾಗೆಯೇ ಈ ಪೂಜಾ ತೋಮರ್ ಇವರನ್ನು ದಿ ಸೈಕ್ಲೋನ್ ಎಂದು ಕರೆಯಲಾಗುತ್ತದೆ. ಪೂಜಾ ತೋಮರ್ ಅವರು ಭಾರತದ ಉತ್ತರ ಪ್ರದೇಶದ ಮುಜಾಫರ್ ನಗರದವರಾಗಿರುತ್ತಾರೆ ಮತ್ತು ಇವರು ಮಾಜಿ ರಾಷ್ಟ್ರೀಯ ಉಷು ಚಾಂಪಿಯನ್ ಕೂಡ ಆಗಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಬಿಲ್ ಗೇಟ್ಸ್ ತಮ್ಮ ಆತ್ಮಚರಿತ್ರೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಹೆಸರೇನಾಗಿರುತ್ತದೆ? ನಿಮಗೆ ಗೊತ್ತಿರುವಂತೆ ಬಿಲ್ ಗೇಟ್ಸ್ ಇವರು ಮೈಕ್ರೋಸಾಫ್ಟ್ನ ಫೌಂಡರ್ ಆಗಿರುತ್ತಾರೆ. ಇವರು ತಮ್ಮ ಆತ್ಮಚರಿತ್ರೆ ಅಥವಾ ಬಯೋಗ್ರಫಿಯನ್ನು ಬರೆದಿದ್ದಾರೆ. ಈ ಪುಸ್ತಕದ ಹೆಸರೇನಾಗಿರುತ್ತದೆ? ಇದರ ಸರಿಯಾದ ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಸೋರ್ಸ್ ಕೋಡ್ ಮೈ ಬಿಗಿನಿಂಗ್ ಎನ್ನುವುದು ಇವರ ಪುಸ್ತಕವಾಗಿರುತ್ತದೆ. ಮೈಕ್ರೋಸಾಫ್ಟ್ನ ಬಗ್ಗೆ ಮಾಹಿತಿಯನ್ನು ನೋಡೋಣ. ಮೈಕ್ರೋಸಾಫ್ಟ್ ಇದನ್ನು 1975ರಲ್ಲಿ ಪ್ರಾರಂಭಿಸಲಾಯಿತು. ಇದರ ಫೌಂಡರ್ ಬಿಲ್ ಗೇಟ್ಸ್ ಮತ್ತು ಪಾಲ್ ಅಲೆನ್ ಆಗಿರುತ್ತಾರೆ. ಹೆಡ್ ಕ್ವಾರ್ಟರ್ ವಾಷಿಂಗ್ಟನ್ ಡಿಸಿಯಲ್ಲಿದೆ ಮತ್ತು CEO ಸತ್ಯ ನಡೆಲ್ ಆಗಿರುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಭಾರತೀಯ ನೌಕಾಪಡೆಯ ಮೊದಲ ಮಹಿಳಾ ಹೆಲಿಕಾಪ್ಟರ್ ಪೈಲಟ್ ಯಾರು? ಈ ಮಾಹಿತಿ ಇಂಪಾರ್ಟೆಂಟ್ ಆದ ಮಾಹಿತಿ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಇದರ ಸರಿಯಾದ ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ. ಅನಾಮಿಕಾ ಬಿ ರಾಜೇಶ್ ಇವರು ಭಾರತೀಯ ನೌಕಾಪಡೆಯ ಮೊದಲ ಮಹಿಳಾ ಹೆಲಿಕಾಪ್ಟರ್ ಪೈಲಟ್ ಆಗಿರುತ್ತಾರೆ. ಗಮನಿಸಿ, ಇದು ಇಂಪಾರ್ಟೆಂಟ್ ಆದ ಪ್ರಶ್ನೆಯಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆನಡಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ಫಾರ್ಮುಲಾ 1 ರೇಸ್ 2024 ಅನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಮ್ಯಾಕ್ಸ್ ವರ್ಸ್ಟಪೆನ್ ಅವರು ಕೆನಡಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ಫಾರ್ಮುಲಾ 1 ರೇಸಿಂಗ್ ಅನ್ನು ಗೆದ್ದಿರುತ್ತಾರೆ. ಇಲ್ಲಿ 2024ರಲ್ಲಿ ನಡೆದ ಫಾರ್ಮುಲಾ 1 ಗ್ರ್ಯಾಂಡ್ ಪ್ರಿಕ್ಸ್ಗಳ ವಿಜೇತರು ಯಾರು ಅಂತ ನೋಡೋಣ. ಮೊದಲನೆಯದಾಗಿ ಬಹ್ರೇನ್ ಗ್ರ್ಯಾಂಡ್ ಪ್ರಿಕ್ಸ್, ಇದನ್ನು ಮ್ಯಾಕ್ಸ್ ವೆಸ್ಟಪನ್ ಅವರು ಗೆದ್ದಿರುತ್ತಾರೆ ರೆಡ್ ಬುಲ್ನಲ್ಲಿ. ಹಾಗೆ ಸೌದಿ ಅರಬ್ ಗ್ರ್ಯಾಂಡ್ ಪ್ರಿಕ್ಸ್, ಇದನ್ನು ಕೂಡ ಮ್ಯಾಕ್ಸ್ ವೆಸ್ಟಪನ್ ಅವರು ಗೆದ್ದಿರುತ್ತಾರೆ. ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ಕಾರ್ಲೋಸ್ ಸೈನ್ ಇವರು ಫರಾರಿ ಕಾರಿನಿಂದ ಗೆದ್ದಿರುತ್ತಾರೆ. ಜಪಾನೀಸ್ ಗ್ರ್ಯಾಂಡ್ ಪ್ರಿಕ್ಸ್ ಮ್ಯಾಕ್ಸ್ ವೆಸ್ಟಪೆನ್ ಗೆದ್ದಿರುತ್ತಾರೆ. ಚೈನೀಸ್ ಗ್ರ್ಯಾಂಡ್ ಪ್ರಿಕ್ಸ್ ಮ್ಯಾಕ್ಸ್ ವೆಸ್ಟಪೆನ್ ಗೆದ್ದಿರುತ್ತಾರೆ. ಮಿಯಾಮಿ ಗ್ರ್ಯಾಂಡ್ ಪ್ರಿಕ್ಸ್ ಲ್ಯಾಂಡೋ ನೊರಿಸ್ ಗೆದ್ದಿರುತ್ತಾರೆ ಮೆಕ್ಲಾರನ್ ಕಾರ್ನಲ್ಲಿ. ಎಮಿಲಾ ರೊಮೆಂಗಾ ಗ್ರ್ಯಾಂಡ್, ಇದನ್ನು ಕೂಡ ಮ್ಯಾಕ್ಸ್ ವೆಸ್ಟಪನ್ ಗೆದ್ದಿರುತ್ತಾರೆ. ಮೊನಾಕೋ ಗ್ರ್ಯಾಂಡ್ ಪ್ರಿಕ್ಸ್ ಚಾರ್ಲೋಸ್ ಲೆಕ್ಲೆರ್ ಗೆದ್ದಿರುತ್ತಾರೆ ಫರಾರಿ ಕಾರ್ನಲ್ಲಿ. ಹಾಗೆಯೇ ಕೆನಡಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ಮ್ಯಾಕ್ಸ್ ವೆಸ್ಟಪನ್ ಇವರು ಗೆದ್ದಿರುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ.
ಒಡಿಶಾದ ಹೊಸ ಮುಖ್ಯಮಂತ್ರಿಯಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಮೋಹನ್ ಚರಣ್ ಮಾಂಝಿ ಅವರು ಗೆದ್ದಿರುತ್ತಾರೆ. ಭಾರತೀಯ ಜನತಾ ಪಕ್ಷದ ನಾಯಕನಾದ ಮೋಹನ್ ಚರಣ್ ಮಾಂಝಿ ಅವರು ಒಡಿಶಾದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಇಲ್ಲಿ ಇವರಿಗೆ ಒಡಿಶಾದ ರಾಜ್ಯಪಾಲರಾದ ರಘುಬರ್ ದಾಸ್ ಅವರು ಪ್ರಮಾಣ ವಚನವನ್ನು ಬೋಧಿಸಿದರು. ಹಾಗೆ ಇಲ್ಲಿ ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಬಿಜು ಜನತಾದಳ ಬಿಜೆಡಿ ಮುಖ್ಯಸ್ಥನಾದ ನವೀನ್ ಪಟ್ನಾಯಕ್ ಅವರು 24 ವರ್ಷಗಳ ಅಧಿಕಾರಾವಧಿ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಅಂದರೆ ಇಲ್ಲಿ ಒಡಿಶಾ ರಾಜ್ಯದಲ್ಲಿ 24 ವರ್ಷಗಳ ಅಂದರೆ 2000ರಿಂದ 2024ರವರೆಗೆ ಮುಖ್ಯಮಂತ್ರಿಯಾಗಿದ್ದ ನವೀನ್ ಪಟ್ನಾಯಕ್ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಇವರು ಬಿಜು ಜನತಾದಳದ ಮುಖ್ಯಸ್ಥ ಕೂಡ ಆಗಿದ್ದರು. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಯಾಕಂದರೆ ಇವರು 24 ವರ್ಷಗಳ ಕಾಲ ಸರಾಸರಿಯಾಗಿ 2000ರಿಂದ 2024ರವರೆಗೆ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು. ಇನ್ನು ಮುಂದೆ 2024ರಲ್ಲಿ ನೂತನವಾಗಿ ಬಿಜೆಪಿ ಸರ್ಕಾರ ಬಂದಿರುವುದರಿಂದಾಗಿ ಮೋಹನ್ ಚರಣ್ ಮಾಂಝಿ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಹಾಗೆಯೇ ಇಲ್ಲಿ ಒಡಿಶಾದಲ್ಲಿ ಇದು ಮೊದಲ ಬಾರಿಗೆ ಬಿಜೆಪಿಯು ಅಧಿಕಾರಕ್ಕೆ ಬಂದಿರುತ್ತದೆ. ಹಾಗೆಯೇ ಬಿಜೆಪಿ ನಾಯಕರಾದ ಕನಕ್ ವರ್ಧನ್ ಸಿಂಗ್ ಡಿಯೋ ಮತ್ತು ಪ್ರವತಿ ಪರೀದಾ ಅವರು ಒಡಿಶಾದ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿರುತ್ತಾರೆ. ಈ ಮಾಹಿತಿ ಕೂಡ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ದೇಶವು 2025ರಲ್ಲಿ ಹಾಕಿ ಪುರುಷರ ಜೂನಿಯರ್ ವಿಶ್ವಕಪ್ ಅನ್ನು ಆಯೋಜಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ. ಭಾರತ ದೇಶವು 2025ರಲ್ಲಿ ಹಾಕಿ ಪುರುಷರ ಜೂನಿಯರ್ ವಿಶ್ವಕಪ್ ಅನ್ನು ಆಯೋಜಿಸಲಿರುತ್ತದೆ. ಈ ಪಂದ್ಯ ಡಿಸೆಂಬರ್ನಲ್ಲಿ ನಡೆಯಲಿರುತ್ತದೆ ಮತ್ತು ಹಾಕಿ ಜೂನಿಯರ್ ವಿಶ್ವಕಪ್ನಲ್ಲಿ 2025ರಲ್ಲಿ 24 ತಂಡಗಳು ಭಾಗವಹಿಸಲಿರುತ್ತದೆ. ಇದರಿಂದಾಗಿ ಇದು ಮೊದಲ ಬಾರಿಗೆ ಆಗಿರುತ್ತದೆ ಹಾಕಿ ಪುರುಷರ ಜೂನಿಯರ್ ವಿಶ್ವಕಪ್ನಲ್ಲಿ 24 ತಂಡಗಳು ಭಾಗವಹಿಸಿರುವುದು. ಭಾರತವು ಈ ಹಿಂದೆ ಹಾಕಿ ಜೂನಿಯರ್ ವಿಶ್ವಕಪ್ ಅನ್ನು 3 ಬಾರಿ ಆಯೋಜಿಸಿತ್ತು. ಒಂದು 2013ರಲ್ಲಿ ನವದೆಹಲಿಯಲ್ಲಿ ಆಯೋಜಿಸಲಾಗಿತ್ತು, 2016ರಲ್ಲಿ ಲಕ್ನೋನಲ್ಲಿ ಆಯೋಜಿಸಲಾಗಿತ್ತು ಮತ್ತು 2021ರಲ್ಲಿ ಭುವನೇಶ್ವರದಲ್ಲಿ ಆಯೋಜಿಸಲಾಗಿತ್ತು. ಹಾಗೆಯೇ 2016ರ ಆವೃತ್ತಿಯಲ್ಲಿ ಭಾರತವು ಹಾಕಿ ಜೂನಿಯರ್ ಪುರುಷರ ವಿಶ್ವಕಪ್ ಅನ್ನು ಗೆದ್ದಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾರು ಭಾರತದ ಸ್ಪರ್ಧಾ ಆಯೋಗದ ಅಥವಾ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದ ಕಾರ್ಯದರ್ಶಿಯಾಗಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಸಿ. ಇಂದ್ರಪಾಲ್ ಸಿಂಗ್ ಬಿಂದ್ರಾ ಅವರು ಭಾರತದ ಸ್ಪರ್ಧಾ ಆಯೋಗದ ಅಥವಾ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅಂತಾರಾಷ್ಟ್ರೀಯ ಆಟದ ದಿನ ಅಥವಾ ಇಂಟರ್ನ್ಯಾಷನಲ್ ಡೇ ಆಫ್ ಪ್ಲೇ ಅನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ. ಜೂನ್ 11ರಂದು ಆಚರಿಸಲಾಗುತ್ತದೆ ಇಂಟರ್ನ್ಯಾಷನಲ್ ಡೇ ಆಫ್ ಪ್ಲೇ ಅನ್ನು. ಇದರ ಥೀಮ್ ಏನಾಗಿರುತ್ತದೆ ಅಂದರೆ ಪ್ಲೇ ಮೇಕ್ಸ್ ಎ ಬೆಟರ್ ವರ್ಲ್ಡ್ ಎನ್ನುವುದಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. MMA ಮಿಕ್ಸ್ ಮಾರ್ಷಲ್ ಆರ್ಟ್ಸ್ಗೆ ಸೇರಿದ ಮೊದಲ ಭಾರತೀಯ ವ್ಯಕ್ತಿ ಯಾರು? ಅಂದರೆ ಇಲ್ಲಿ ಪುರುಷರಲ್ಲಿ ಕೇಳಿರುತ್ತಾರೆ. ಸರಿಯಾದ ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. ಸಂಗ್ರಾಮ್ ಸಿಂಗ್. ಮಾಜಿ ಕಾಮನ್ವೆಲ್ತ್ ಹೆವಿ ವೇಯ್ಟ್ ಚಾಂಪಿಯನ್ ಆಗಿರುವ ಸಂಗ್ರಾಮ್ ಸಿಂಗ್ ಅವರು ಮಿಶ್ರ ಮಾರ್ಷಲ್ ಆರ್ಟ್ಸ್ MMAಗೆ ಸೇರಿದ ಮೊದಲ ಭಾರತೀಯ ಪುರುಷರ ಕುಸ್ತಿಪಟು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುತ್ತಾರೆ. ಹಾಗೆಯೇ ಸಂಗ್ರಾಮ್ ಸಿಂಗ್ ಅವರು ಪೂಜಾ ತೋಮರ್ ನಂತರ MMA ಫೈಟರ್ ಆಗಿ ಸ್ಪರ್ಧಿಸುವ 2ನೆಯ ಭಾರತೀಯ ಆಗಿದ್ದಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಥ್ಯಾಂಕ್ ಯು.